ಸೊ ಹಲೋ ಗೈಸ್, ನೀವು ನೋಡ್ತೀರಾ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಸೊ ಗೈಸ್, ನಾನು ಈಗಿನ ವಿಡಿಯೋದಲ್ಲಿ ಏನು ಹೇಳ್ಕೊಟ್ಟಿದ್ದೀನಪ್ಪ ಅಂತಂದರೆ ಈ ಥರ ಫೋಟೋಸ್ನ ಹೇಗೆ ಜನ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ತುಂಬ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ. ಏಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ವೆಲ್ಡ್ ಫೋಟೋನು ಅಂದರೆ ಈ ಫೋಟೋಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋಸಲ್ಲಿ ನಿಮಗೆ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಜನ್ರೇಟ್ ಮಾಡೋದು ಈ ಫೋಟೋಸ್ನ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಇವಾಗ ನೀವು ನೋಡ್ತಿರ್ಬೋದು ನಾನು ನನ್ನ ಗೂಗಲಿಗೆ ಹೋಗ್ತಿದ್ದೀನಿ. ಸೊ ಗೈಸ್, ಗೂಗಲಿಗೆ ಹೋಗ್ಬಿಟ್ಟು ಇವಾಗ ನಾನು gemini.google.com ಅಂತ ಸರ್ಚ್ ಮಾಡ್ತೀನಿ. ಸೊ ಗೈಸ್, ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಎಷ್ಟೋ ಆಪ್ಷನ್ಸ್ಗಳು ಬರುತ್ತೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂತು ಅಂತಂದರೆ ಸೊ ಗೈಸ್, ನಿಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಗೂಗಲ್ ಜೆಮಿನಿ ಅಂತ ಕಾಣಿಸ್ತಿದೆ. ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂತು ಅಂತಂದರೆ ನಿಮಗೆ ಆಸ್ಕ್ ಜೆಮಿನಿ ಮತ್ತು ಪ್ಲಸ್ ಐಕನ್ ಕಾಣಿಸ್ತಿದೆ. ಸೊ ಗೈಸ್, ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ನಿಮಗೆ ಯಾವುದು ಇಮೇಜ್ ಜನ್ರೇಟ್ ಮಾಡಬೇಕು ಇಮೇಜ್ನ ಅದು ನೀವು ನಿಮ್ಮ ಫೈಲಿಂದ ಅಂದರೆ ನಿಮಗೆ ಗ್ಯಾಲರಿಯಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ. ಸೊ ಗೈಸ್, ನೋಡ್ತಿರಲ್ಲ ಇವಾಗ ನಾನು ನನ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾಗಿದೆ. ಸೊ ಗೈಸ್, ಇವಾಗ ನಾನು ಕೆಳಗಡೆ ಏನು ಫಾಂಟ್ ಬರೀಬೇಕು ಅಂತಂದರೆ ನನ್ನ ಹತ್ರ ಆಲ್ರೆಡಿ ಕಾಪಿ ಮಾಡ್ಕೊಂಡಿರೋದಿದೆ. ಸೊ ನಿಮಗೂ ಇದು ಫಾಂಟ್ ಬೇಕು ಅಂತ ನನ್ನ ಡಿಸ್ಕ್ರಿಪ್ಷನ್ ಇದರಲ್ಲಿದೆ. ಸೊ ನೀವು ಹೋಗಿ ಎಲ್ಲಿ ಬೇಕಾದ್ರೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಗೈಸ್, ಇವಾಗ ನಾನು ಫಾಂಟ್ ಹಾಕಿದ್ದೀನಿ. ನಿಮಗೂ ಅದೇ ಹೇಳ್ತಿದ್ದೀನಲ್ಲ, ಡಿಸ್ಕ್ರಿಪ್ಷನ್ ಇದೆಲ್ಲ ಹೋಗಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡೋದು ಆಗೋಯ್ತು. ಸೊ ಇಷ್ಟ ಆದಮೇಲೆ ನಾನು ಇವಾಗ ಸೆಂಡ್ ಅಂತ ಕೊಡ್ತೀನಿ. ಸೊ ಸೆಂಡ್ ಅಂತ ಕೊಟ್ಟಮೇಲೆ ಮಿನಿಮಮ್ ಅಂದರೆ 1 to 2 minutes ಟೈಮ್ ತಗೊಳುತ್ತೆ ಜನ್ರೇಟ್ ಆಗೋದಕ್ಕೆ. ಸೊ ಗೈಸ್, ನೋಡ್ತಿರಲ್ಲ ನನ್ನ ಫೋಟೋ ರೆಡಿಯಾಗಿದೆ. ಸೊ ಗೈಸ್, ನೋಡಿ ಯಾವ ಥರ ಬಂದಿದೆ ಫೋಟೋ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫುಲ್ ಇದಾಗಿ ಕಾಣಿಸುತ್ತೆ. ಸೊ ಗೈಸ್, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಇದೇ ಥರ ಹಿಂಗೆ ಮಾಡಿದರೆ ಈ ಥರ ಜನ್ರೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಬ್ಯಾಕ್ ಬಂದ್ಬಿಟ್ಟು ನಾನು ಇವಾಗ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸಿದೆ ಅನ್ಕೋತೀನಿ ನಿಮಗೆ. ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫೋಟೋ ಇದು ಗ್ಯಾಲರಿಗೆ ಡೌನ್ಲೋಡ್ ಆಗಿರುತ್ತೆ. ಸೊ ಗೈಸ್, ನೋಡ್ತಿರಲ್ಲ ನನ್ನ ಫೋಟೋ ಡೌನ್ಲೋಡ್ ಆಗಿದೆ. ಈಗ ನಾನು ಇನ್ನೊಂದು ಫೋಟೋನ ಜನ್ರೇಟ್ ಮಾಡಿಸ್ಬೇಕು. ಸೊ ಅದಕ್ಕಾಗಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಗೈಸ್, ನೋಡ್ತಿರಲ್ಲ ನಾನು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇವಾಗ ಫಾಂಟ್ನ ಹಾಕ್ತಿದ್ದೀನಿ. ಸೊ ಇಷ್ಟು ಹಾಕಿದ್ಮೇಲೆ ಮತ್ತೆ ಸೆಂಡ್ ಅಂತ ಕೂಡ ನೋಡೋಣ ಈ ಇಮೇಜ್ ಯಾವ ಥರ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಗೊತ್ತಿಲ್ಲ. ಸೊ ಸೆಂಡ್ ಅಂತ ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಗೈಸ್, ನೋಡ್ತಿರಲ್ಲ ನೀವು ಇವಾಗ ಫೋಟೋ ರೆಡಿಯಾಗಿದೆ. ಸೊ ಗೈಸ್, ಈ ಥರ ಬಂದಿದೆ. ಸೊ ಸಮಥಿಂಗ್ ಇಸ್ ಚೇಂಜ್, ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ಚೇಂಜ್ ಆಗಿಲ್ಲ, ಬ್ಯಾಕ್ಗ್ರೌಂಡ್ ಫುಲ್ ಬಂದುಬಿಟ್ಟಿದೆ. ಸೊ ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಈ ಥರ ಜನ್ರೇಟ್ ಮಾಡ್ಕೊಂಡು ಮತ್ತೆ ನೀವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ಆಮೇಲೆ ನಿಮಗೆ ಇದರಲ್ಲಿ 2 ಟೈಪ್ಸ್ ಥರ ಬರುತ್ತೆ. ಒಂದು ಲೆಂತ್ ಮತ್ತು ವಿಡ್ತ್ ಫ್ರೇಮ್ ಬರುತ್ತೆ. ಸೊ ನೀವು ಲೆಂತಿ ಫೋಟೋ ಹಾಕ್ತೀರಾ, ನಿಮಗೆ ಈ ಥರ ನೀವು ಲೆಂತಿ ಫೋಟೋ ಹಾಕಿದರೆ ನಿಮಗೆ ಈ ಥರ ಫೋಟೋ ಜನ್ರೇಟ್ ಆಗುತ್ತೆ. ನೀವು ವಿಡ್ತ್ ಆಗಿರೋ ಫೋಟೋ ಹಾಕಿದರೆ ನಿಮಗೆ ಈ ಥರ ಫೋಟೋ ಜನ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಸೊ ನೀವು ಎಷ್ಟಲ್ಲಿ ಬೇಕಾದ್ರೆ ಅಷ್ಟರಲ್ಲಿ ನೀವು ಬೇಕಾದ್ರೆ ಜನ್ರೇಟ್ ಮಾಡಿಸ್ಕೋಬೋದು, ಫ್ರೀಯಾಗಿದೆ. ಸೊ ಯಾವಾಗ ಮತ್ತೆ ಪ್ರೀಮಿಯಮ್ ಬಿಡ್ತಾರೋ ಗೊತ್ತಿಲ್ಲ ಇದಕ್ಕೆ. ಅಷ್ಟು ಬೇಗ ನೀವು ಎಲ್ಲನೂ ಅಪ್ಲೋಡ್ ಮಾಡಿಕೊಂಡು ನೀವು ಜನ್ರೇಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಗೈಸ್, ನೀವು ಎಷ್ಟಲ್ಲಿ ಜನ್ರೇಟ್ ಮಾಡ್ಕೊಂಡು ನೀವು ಹಾಕಿದ್ನೇ ಫೋಟೋ ಹಾಕಿದ್ರೆ ಅದೇ ಬೇರೆ ಬೇರೆ ಥರ ಡಿಸೈನಲ್ಲಿ ಜನ್ರೇಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇನ್ನೂ ಯಾಕೆ ತಡೆ ಮಾಡ್ತೀರಾ, ಬೇಗ ಹೋಗಿ ನಿಮ್ಮ ಫೋಟೋನ ಜನ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡಿಗೆ ಯೂಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.